ಎಸ್ಆರ್ ಬಗ್ಗೆ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ನಡೆಸ್ತಾ ಇರೋ ಒಂದು ವ್ಯವಹಾರ ನಮ್ಗೆಲ್ಲ ತುಂಬಾ ಇಡೀ ದೇಶದ ಜನಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ತನ್ನ ಗ್ರಾಮದಲ್ಲಿ ಅಥವಾ ತನ್ನ ನಗರದಲ್ಲಿ 16 ವರ್ಷದಿಂದ ವಾಸ ಮಾಡ್ತಾ ಇದ್ದಾನೆ, 16 ಎಲೆಕ್ಷನ್ ಮತ ಕೊಟ್ಟಿದ್ದಾನೆ. ಅಂತವನ್ನ ಮತವನ್ನ ಕದಿಯುವಂತ ಕಾರ್ಯಕ್ರಮವನ್ನು ಮಾಡಿದಾರಲ್ಲ, ದೇಶದ ದುರದೃಷ್ಟ. ಇದು ಪ್ರಜಾಪ್ರಭುತ್ವದ ಕೊಲೆಯಾಗಿದೆ ಮತ್ತು ಸಂವಿಧಾನವನ್ನ ಅವರು ಕಗ್ಗೊಲೆ ಮಾಡಿದ್ದಾರೆ. ಇದಕ್ಕೆ ನಾವು ಕಾಂಗ್ರೆಸ್ ಪಾರ್ಟಿ, ನಮ್ಮ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಇವತ್ತು ಮತ್ತು ಸೆಕ್ರೆಟರಿ ಗೋಪಿನಾಥ್ ಮತ್ತು ಅಭಿಷೇಕ್ ನಾವು ನಿನ್ನೆ ಮೀಟಿಂಗ್ ಮಾಡಿದ್ದೀವಿ. MLA ಕ್ಯಾಂಡಿಡೇಟ್ಸ್, MLAs, ಮಿನಿಸ್ಟರ್ಸ್ 2023. ಈ ದಿನ ಎಲ್ಲ ಆರ್ಗನೈಸೇಷನ್, ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ಸ್, PCC ಆಫೀಸ್ ಬೇರರ್ಸ್ ಅಂಡ್ ಗ್ಯಾರಂಟಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಅದೇ ರೀತಿ ಬೋರ್ಡ್ಸ್, ಕಾರ್ಪೊರೇಷನ್ ಚೇರ್ಮನ್ಸ್ ಎಲ್ಲ ಒಟ್ಟಿಗೆ ಸೇರಿ ನಾವು ಒಂದು ಪ್ರೊಟೆಸ್ಟ್ ರ್ಯಾಲಿಯನ್ನ 30ನೇ ತಾರೀಕು ಎಲ್ಲಾ ಜಿಲ್ಲಾ ಹೆಡ್ ಕ್ವಾರ್ಟರ್ ಅಲ್ಲಿ ಪ್ರೈಸ್ ರೈಸ್ ಬಗ್ಗೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಮಾಡ್ತೀವಿ, ಸಿಟಿಯಲ್ಲಿ ಕೂಡ ಮಾಡ್ತಾರೆ. ಇದು ಜಿಲ್ಲಾವಾರು ಈ ಭಾಗ. ಎರಡನೇದೇನೆಂದ್ರೆ, ಈಗ ಮತ ಕದಿಯುವಂತ ಕೆಲಸ ಏನ್ ಮಾಡಿದ್ದಾರೆ ಇದರ ಬಗ್ಗೆ ನಾವು 2 ದಿನ ಸವಿಸ್ತಾರವಾಗಿ ವಿಚಾರ ವಿನಿಮಯ ಮಾಡಿದ್ದೀವಿ. ಯಾವ ರೀತಿ ರಕ್ಷಣೆ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾವು ಮಾರ್ಗದರ್ಶನ ಎಲ್ಲ ಕಾರ್ಯಕರ್ತರಿಗೆ ಹೇಳಿದೀವಿ. ಇಂಟರ್ನ್ ಅವರು BLA 2 ಅಂತಿರ್ತಾರೆ, ನಾವೇ ಅಪಾಯಿಂಟ್ ಮಾಡಿರು. ಅವ್ರ ಮುಖಾಂತರ ಎಲ್ಲ ಹಳ್ಳಿಯಲ್ಲಿರೋ ಜನರಿಗೆ ಕೂಡ ಮನವರಿಕೆ ಮಾಡುವಂತದನ್ನ ಮಾಡ್ತೀವಿ. ಸರ್, ತಾವು ದೆಹಲಿಗೆ ಹೋಗ್ತಾ ಇದ್ದೀರಾ? ಮುಖ್ಯಮಂತ್ರಿಗಳು ಹೋಗ್ತಾ ಇದಾರೆ, ಉಪಮುಖ್ಯಮಂತ್ರಿಗಳು ನಾನು ಹೋಗ್ತೀನಿ ಅಂತ ಇದಾರೆ. ತಾವೇನಾದ್ರೂ ಹೋಗ್ತಾ ಇದ್ದೀರಾ ಸರ್? ನಾವು ಹೋಗ್ತಾ ಇದ್ದೀವಿ. ಅವ್ರಿಬ್ಬರನ್ನ ಕರೆದಿದ್ದಾರೆ, ಅವ್ರು ಹೋಗಿ ಬರ್ತಾರೆ. ಇವತ್ತಿಷ್ಟೇ ಸರ್ ಈ ಕಾರ್ಯಕ್ರಮ. ನಿಮ್ಮೋಟು ಕದ್ದು ಬಿಡ್ತಾರೆ. ನೀವೇನಾದ್ರೂ ಬಿಜೆಪಿ ವಿರುದ್ಧ ಮಾಡಿದ್ರೆ ನಿಮ್ಮೋಟು ತೆಗೆದು ಬಿಡ್ತಾರೆ. ಎಲ್ಲಕ್ಕೂ ತಯಾರಿದ್ದೀವಿ. ನೀವೇ ಹೇಳಿದ್ರೆ ನಾನೇ ತ್ಯಾಗ ಮಾಡ್ತೀನಿ ಅಂತ ಹೇಳಿದ್ರಿ. ನೋಡಮ್ಮ, ಹೈಕಮಾಂಡ್ ಏನ್ ತೀರ್ಮಾನ ಮಾಡಿ ಅದಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ ಸರ್. ಅನ್ನ ಬಗ್ಗೆ ಎಸ್ಆರ್ ಬಗ್ಗೆ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ನಡೆಸ್ತಾ ಇರೋ ಒಂದು ವ್ಯವಹಾರ ನಮ್ಗೆಲ್ಲ ತುಂಬಾ ಇಡೀ ದೇಶದ ಜನಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ತನ್ನ ಗ್ರಾಮದಲ್ಲಿ ಅಥವಾ ತನ್ನ ನಗರದಲ್ಲಿ 16 ವರ್ಷದಿಂದ ವಾಸ ಮಾಡ್ತಾ ಇದ್ದಾನೆ, 16 ಎಲೆಕ್ಷನ್ ಮತ ಕೊಟ್ಟಿದ್ದಾನೆ. ಅಂತವನ್ನ ಮತವನ್ನ ಕದಿಯುವಂತ ಕಾರ್ಯಕ್ರಮವನ್ನು ಮಾಡಿದಾರಲ್ಲ, ದೇಶದ ದುರದೃಷ್ಟ. ಇದು ಪ್ರಜಾಪ್ರಭುತ್ವದ ಕೊಲೆಯಾಗಿದೆ ಮತ್ತು ಸಂವಿಧಾನವನ್ನ ಅವರು ಕಗ್ಗೊಲೆ ಮಾಡಿದ್ದಾರೆ. ಇದಕ್ಕೆ ನಾವು ಕಾಂಗ್ರೆಸ್ ಪಾರ್ಟಿ, ನಮ್ಮ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರ ನೇತೃತ್ವದಲ್ಲಿ ಇವತ್ತು ಮತ್ತು ಸೆಕ್ರೆಟರಿ ಗೋಪಿನಾಥ್ ಮತ್ತು ಅಭಿಷೇಕ್ ನಾವು ನಿನ್ನೆ ಮೀಟಿಂಗ್ ಮಾಡಿದ್ದೀವಿ. MLA ಕ್ಯಾಂಡಿಡೇಟ್ಸ್, MLAs, ಮಿನಿಸ್ಟರ್ಸ್ 2023. ಈ ದಿನ ಎಲ್ಲ ಆರ್ಗನೈಸೇಷನ್, ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ಸ್, PCC ಆಫೀಸ್ ಬೇರರ್ಸ್ ಅಂಡ್ ಗ್ಯಾರಂಟಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಅದೇ ರೀತಿ ಬೋರ್ಡ್ಸ್, ಕಾರ್ಪೊರೇಷನ್ ಚೇರ್ಮನ್ಸ್ ಎಲ್ಲ ಒಟ್ಟಿಗೆ ಸೇರಿ ನಾವು ಒಂದು ಪ್ರೊಟೆಸ್ಟ್ ರ್ಯಾಲಿಯನ್ನ 30ನೇ ತಾರೀಕು ಎಲ್ಲಾ ಜಿಲ್ಲಾ ಹೆಡ್ ಕ್ವಾರ್ಟರ್ ಅಲ್ಲಿ ಪ್ರೈಸ್ ರೈಸ್ ಬಗ್ಗೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಎಲ್ಲಾ ಜಿಲ್ಲೆಯಲ್ಲಿ ಮಾಡ್ತೀವಿ, ಸಿಟಿಯಲ್ಲಿ ಕೂಡ ಮಾಡ್ತಾರೆ. ಇದು ಜಿಲ್ಲಾವಾರು ಈ ಭಾಗ. ಎರಡನೇದೇನೆಂದ್ರೆ, ಈಗ ಮತ ಕದಿಯುವಂತ ಕೆಲಸ ಏನ್ ಮಾಡಿದ್ದಾರೆ ಇದರ ಬಗ್ಗೆ ನಾವು 2 ದಿನ ಸವಿಸ್ತಾರವಾಗಿ ವಿಚಾರ ವಿನಿಮಯ ಮಾಡಿದ್ದೀವಿ. ಯಾವ ರೀತಿ ರಕ್ಷಣೆ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾವು ಮಾರ್ಗದರ್ಶನ
ಎಲ್ಲ ಕಾರ್ಯಕರ್ತರಿಗೆ ಹೇಳಿದೀವಿ. ಇಂಟರ್ನ್ ಅವರು BLA 2 ಅಂತಿರ್ತಾರೆ, ನಾವೇ ಅಪಾಯಿಂಟ್ ಮಾಡಿರು. ಅವ್ರ ಮುಖಾಂತರ ಎಲ್ಲ ಹಳ್ಳಿಯಲ್ಲಿರೋ ಜನರಿಗೆ ಕೂಡ ಮನವರಿಕೆ ಮಾಡುವಂತದನ್ನ ಮಾಡ್ತೀವಿ. ಸರ್, ತಾವು ದೆಹಲಿಗೆ ಹೋಗ್ತಾ ಇದ್ದೀರಾ, ಮುಖ್ಯಮಂತ್ರಿಗಳು ಹೋಗ್ತಾ ಇದಾರೆ, ಉಪಮುಖ್ಯಮಂತ್ರಿಗಳು ನಾನು ಹೋಗ್ತೀನಿ ಅಂತ ಇದ್ದಾರೆ. ತಾವೇನಾದ್ರೂ ಹೋಗ್ತಾ ಇದ್ದೀರಾ ಸರ್? ಇಲ್ಲ, ನಾವು ಹೋಗ್ತಾ ಇದ್ದೀವಿ. ಅವ್ರಿಬ್ಬರನ್ನ ಕರೆದಿದ್ದಾರೆ, ಅವ್ರು ಹೋಗಿ ಬರ್ತಾರೆ. ಇವತ್ತಿಷ್ಟೇ ಸರ್ ಈ ಕಾರ್ಯಕ್ರಮ. ನಿಮ್ಮೋಟು ಕದ್ದು ಬಿಡ್ತಾರ. ನೀವೇನಾದ್ರೂ ಬಿಜೆಪಿ ವಿರುದ್ಧ ಮಾಡಿದ್ರೆ ನಿಮ್ಮೋಟು ತೆಗೆದು ಬಿಡ್ತಾರೆ. ಎಲ್ಲಕ್ಕೂ ತಯಾರಿದ್ದೀವಿ. ನೀವೇ ಹೇಳಿದ್ರೆ ನಾನೇ ತ್ಯಾಗ ಮಾಡ್ತೀನಿ ಅಂತ ಹೇಳಿದ್ರಿ. ನೋಡಮ್ಮ, ಹೈಕಮಾಂಡ್ ಏನ್ ತೀರ್ಮಾನ ಮಾಡಿ ಅದಕ್ಕೆ ನಾವೆಲ್ಲ ಬದ್ಧವಾಗಿದ್ದೀವಿ. ಸರ್, ಅನ್ನ ಬಗ್ಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.